ಆಲಂಗೂರು ಶ್ರೀನಿವಾಸ್ ಅವರ 14ನೇ ಪುಣ್ಯತಿಥಿಯ ಸ್ಮರಣಾರ್ಥಕವಾಗಿ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿರೋದು ಭಾಳ ಸಂತೋಷದ ವಿಷಯ. ನನಗೆ ಡಾಕ್ಟರ್ ಭವಾನಿ ಅವರು ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಬರಬೇಕು ಅಂತ. ನಾನು ಔಟ್ ಆಫ್ ಸ್ಟೇಷನ್ ಬೆಂಗಳೂರಿಂದ ಆಚೆ ಇದ್ದೆ. ಆಮೇಲೆ ಬರೋಕ್ಕಾಗಲ್ಲ ಉದ್ಘಾಟನೆಗೆ ಅಂದೆ, ಇಲ್ಲ ಮುಕ್ತಾಯ ಸಮಾರಂಭಕ್ಕೆ ಬರಲೇಬೇಕು ಅಂದೆ. ಇವತ್ತೆಲ್ಲ ಕಾರ್ಯಗಳು ಬದಿಗೊತ್ತಿ ನಾನು ಇವತ್ತು ಇದಕ್ಕೋಸ್ಕರನೇ ಸ್ಟ್ರೈಟಾಗಿ ಬಂದೆ. ನಾನು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಇನ್ನೊಂದು ಬೇರೆ ಒಂದು ಡೈರಿ ಮತ್ತು ಕ್ಯಾಲೆಂಡರ್ ರಿಲೀಸಿಂಗ್ ಇತ್ತು ದಲಿತ ಸಂಘ ಸಮಿತಿದು, ಅದನ್ನು ಮುಗಿಸ್ಕೊಂಡು ನಾನು ಬಂದೆ. ನೀವೆಲ್ಲ ಹೇಳ್ದಂಗೆ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ, ಬರೋದು ಹಂಗೇನೆ. ಈಗ ನನಗೆ ಒಂದು ಸಂತೋಷ ಏನಂದ್ರೆ, ಈಗ ಇಲ್ಲಿ ಬಂದಮೇಲೆ ನನಗೆ ಆತ್ಮೀಯ ಸ್ನೇಹಿತರು, ನನಗೆ ಬ್ರದರ್ ಅಂತಲೇ ಕೇಳಿದ್ರು. ಶಿವಣ್ಣವರು ಒಬ್ಬ ಸ್ನೇಹಿತರಾದರು ನನಗೆ. ನಮ್ಮ ಭವಾನಿಯವರು ಮಗಳ ಸಮಾನ ಒಂದು ಮಗಳು ಸಿಕ್ಕಿಲ್ಲ ನನಗೆ. ಆಮೇಲೆ ನಮ್ಮ ಸಂಸದರು ಅಷ್ಟೇ, ಇವರು ನನ್ನ ರಿಲೇಷನ್ನು, ನಮ್ಮ ಬ್ರದರು ಮುನ್ಸ್ವಾಮಿಯವರು, ನಾವು ಸಂಬಂಧಿಗಳು. ನಮ್ಮ ರಘುಪತಿ ರೆಡ್ಡಿ ಅವರು ಅಷ್ಟೇ, ರಾಜಗೋಪಾಲ್ ಅಷ್ಟೇ ನನ್ನ ಹಿತೈಷಿಗಳು. ಯಾವತ್ತೂ ಅವರು ನನ್ನ ಬಗ್ಗೆ ಏನೇ ಆಗಲಿ ನೆಗೆಟಿವ್ ಮಾತಾಡಿದ್ದಿಲ್ಲ. ನನ್ನ ಒಂದು ಏನೋ ಒಂದು ಕ್ಯಾರೆಕ್ಟರ್ ನೋಡಿ ಅವರು ಭಾಳ ಎನ್ಕರೇಜ್ ಮಾಡ್ತಾಯಿದ್ರು. ಅವ್ರು ಹೇಳೋದಲ್ಲ ಓಟ್ ಹಾಕಿಲ್ಲ ಅಂತ, ಓಟ್ ಹಾಕ್ಲಿ ಬಿಡಲಿ ನನಗೆಲ್ಲ ಒಂದೇ. ನನಗೆ ಒಂದು ಸಂತೋಷ ಏನು ಅಂದರೆ, ಸರ್ ಆಲಂಗೂರು ಬಿಟ್ಟರೆ ನೀವೇ ಸರ್ ಕೆಲಸದಲ್ಲಿ ಅಂದ, ಅದನ್ನಂತೂ ನಾನು ಮರೆಯೋಕ್ಕಾಗಲ್ಲ. ಸಾಹೇಬ್ರ ಮುಂದೆ ನಾವು ಹಿಂದೆ, ಅದರಲ್ಲಿ ಅನುಮಾನ ಇಲ್ಲ. ಅವರು ಭಾಳ ವಿಧಾನಸೌಧದಲ್ಲಿ ಮಾತಾಡ್ಬೇಕಾದ್ರೆ ವೈ.ಕೆ. ರಾಮಯ್ಯ ಬಿಟ್ಟರೆ ಇವರೇ ಟೇಬಲ್ ಕೂತು ಮಾತಾಡ್ತಾ ಇದ್ದಿದ್ದು. ವೈ.ಕೆ. ಸ್ಟೈಲು ನಮ್ಮ ಆಲಂಗೂರು ಅವ್ರದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಏನೋ ಪಾಪ ಅವರು ಭಾಳ ಸಣ್ಣ ವಯಸ್ಸಲ್ಲಿ ಹೋದರು, ಬಟ್ ಅವರ ಸ್ಮರಣಾರ್ಥವಾಗಿ ಮಗಳು ಮುಂದೆ ನಿಂತ್ಕೊಂಡು ಅವರು ಸಾಥ್ ಕೊಟ್ಕೊಂಡು ಶಿವಣ್ಣವರು, ನಮ್ಮ ಹರೀಶ್ ಗೌಡರು ಮಾತಾಡಿದ್ರೆ ಫೋನ್ ಮಾಡಿದ್ರು ನನಗೆ ಬರಲೇಬೇಕಂತ. ಹರೀಶ್ ನನ್ನ ಶಿಷ್ಯ, ಕನ್ನಡ ರಕ್ಷಣಾ ವೇದಿಕೆಯವರು. ಅವ್ರ ಊರಿಗೆಲ್ಲ ಹೋಗಿದ್ದೀನಿ, ಮದುವೆಗೆ ಬರೋಕ್ಕಾಗಿಲ್ಲ, ಅದಕ್ಕೆ ಏನೋ ಒಂದು ನೆಕ್ಸ್ಟ್ ಬರ್ತೀನಪ್ಪ ಮನೆಗೆ. ಹರೀಶು ಭಾಳ ಮಿಸ್ ಮಾಡ್ಕೊಂಡೆ ಅನಿಸುತ್ತೆ. ಆಮೇಲೆ ನಾನು ನಿರೀಕ್ಷೆ ಹಂಗೇನೆ ಇವತ್ತು ನಮ್ಮ ತಾಯಿಲೂರು ಇದಕ್ಕೆ ಪ್ರೋತ್ಸಾಹ ಮಾಡಿದ್ದು ನಮ್ಮ ಮಾಜಿ ಸಂಸದರಿಂದ ಮುನ್ಸ್ವಾಮಿ ಅವರು. ಅವ್ರ ಪ್ರೋತ್ಸಾಹದಿಂದ ಅವರು ಚಾಂಪಿಯನ್ ಆದರು ಅನಿಸ್ಬೋದು. ಅವ್ರು ಚೆನ್ನಾಗೂ ಆಟನೂ ಆಡಿದ್ರು ಅವರು. ನಮ್ಮ ಸಿಗಲ್ಲಿ ಸುಂದರ್ ಅವರು ಪಾಪ ಆಪರೇಷನ್ ಮಾಡಿಕೊಂಡು ಬೆನ್ನು ಅವ್ರು ಓಡಾಡಿ ಅವರೊಂದು ಬಾಲ್ ಹಿಡಿದ್ರು. ಅಂದರೆ ಇವರಿಬ್ಬರದ್ದು 2 ಟೀಮು ನೋಡಿ ಹೆಂಗಿದೆ. ಮ್ಯಾಚ್ ಫಿಕ್ಸಿಂಗ್ ಅಂತೂ ಇಲ್ಲ, ಆಟ ಆಡಿದ್ದಾರೆ. ಮ್ಯಾಚ್ ಫಿಕ್ಸಿಂಗ್ ಇಲ್ಲ. 27 ತಂಡಗಳನ್ನ 3 ದಿವಸ ಸುಧಾರಿಸ್ಕೊಂಡು, ಮಳೆ ಇಲ್ಲ, ದೇವರ ಅನುಗ್ರಹದಿಂದ ತಣ್ಣಗಿದೆ ನೋಡಿ. ಇವಾಗ ಎಷ್ಟು ನೀಟಾಗಿ ಮುಗಿದ ತಕ್ಷಣ ಕೂಲ್ ಆಗೋಯ್ತು. ಈಗ ಮುಕ್ತಾಯ ಸಮಾರಂಭ ಚೆನ್ನಾಗಿದೆ. ಮುಂದಿನ ವರ್ಷ 15ನೇ ವರ್ಷದ ಪುಣ್ಯ ತಿಥಿ ಸ್ಮರಣೆಗಾಗಿ ನನ್ನಿಂದ ಏನಾದರೂ ಒಂದು ಕೊಡುಗೆ ಇರುತ್ತೆ. ಅದು ನಾನು ಏನೋ ಅಂತ ಹೇಳೋಕ್ಕಾಗಲ್ಲ. ಹತ್ರ ಬಂದಾಗ ನಾನು ಹೇಳ್ತೀನಿ, ನೀವು ಹೆವಿ ಪೆನಾಲ್ಟಿ ಹಾಕಿರ್ಬೇಕು ನಾನು. ನನ್ನ ಒಂದು ಒಳ್ಳೆ ಏನಾದರೂ ಒಂದು ಕೊಡುಗೆನ ಕೊಡ್ತೀನಿ. ಇನ್ನು ಗ್ರ್ಯಾಂಡಾಗಿ ಮಾಡಿ, ಅಂದರೆ ಸಮತಟ್ಟವಾದ ಜಾಗದಲ್ಲಿ ಮಾಡಿ, ಪರವಾಗಿಲ್ಲ. ಎಲ್ಲಾದರೂ ಸಿಟಿ ಟೌನಲ್ಲೇ ಮಾಡಿ. ಯಾಕಂದರೆ ಅವರು ಇಡೀ ರಾಜ್ಯಕ್ಕೆ ನಾಯಕರಾಗಿದ್ದವರು. ನಮ್ಮ ಟೌನಲ್ಲಿ ಮಾಡೋಣ, ಇದೊಂದು ಇರಲಿ. ಇವಾಗ ಒಂದು ಚೆನ್ನಾಗಾಗಿದೆ, ಟೌನಲ್ಲಿ ಮಾಡಿ. 3 ದಿವಸ ಬರೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. 3 ದಿವಸ ಬರ್ತೀವಿ, ಫೈನಲ್ಗೂ ಬರ್ತೀವಿ, ಉದ್ಘಾಟನೆಗೂ ಬರ್ತೀವಿ. ಈ ಥರ ಆಗ್ತಾ ಇದು ಮುಂದುವರಿಸ್ಬೇಕು, ಈ ಥರ ಒಂದು ಪದ್ಧತಿ. ಅವ್ರ ಅಭಿಮಾನಿಗಳು ಭಾಳ ಇದ್ದಾರೆ ನೋಡಿ. ಅವ್ರು 14 ವರ್ಷ ಆದ್ರೂ ಇಷ್ಟು ಜನ ಬಂದು ಅದನ್ನು ಈ ಒಂದು ಅವರ ಸ್ಮರಣೆಗೋಸ್ಕರ ಬಂದು ವೀಕ್ಷಣೆ ಮಾಡಿ ಇಲ್ಲೆಲ್ಲ ಇದ್ದಾರೆ ಅಂದರೆ ಅದು ಅತಿಶಯೋಕ್ತಿ ಅಲ್ಲ, ನಿಜವಾಗ್ಲೂ ಸಂತೋಷದ ವಿಷಯ. ನಾನು ಅವ್ರ ಅಭಿಮಾನಿ, ಇಲ್ಲಿ ಬಂದಮೇಲೆ ಅಭಿಮಾನಿ ಅದೇ. ಆಮೇಲೆ ಕಾರಲ್ಲಿ ಹೋಗ್ತಾ ಬರ್ತಾ ಯಾರು ಆಲಂಗೂರು ಶ್ರೀನಿವಾಸನವ್ರಿ ಅಷ್ಟೊಂದು ಕೆಲಸ ಮಾಡಿ, ಪುಣ್ಯಾತ್ಮ, ಅವ್ರ ಹೆಸರು ಯಾರೂ ಮಾಡಿಲ್ಲ ಅಷ್ಟು ಕೆಲಸ ಹಿಂದೆ ಅಂಥವರು ಮುಚ್ಚಿಟ್ಟುಕೊಂಡಿದ್ದಾರಲ್ಲ. ನನಗೆ ಬೇಜಾರಾಗಿ ನಾನು ನಮ್ಮ ಅಡ್ಮಿನಿಸ್ಟ್ರೇಟ್ ಅಧಿಕಾರಿ ಆಗಿದೆ, ನನಗೆ ಗೊತ್ತಿತ್ತು ಏನು ಮಾಡಬೇಕು ಅಂತ. ಕೇಳಿದೆ, ನಿಮ್ದೇನು ತೊಂದರೆ ಅಂತ. ಹೈವೇನಲ್ಲಿ, ಅದು ಹೈವೇ ಮೊದಲು ಆ್ಯಕ್ಚುಲಿ ಒಳಗಡೆ ಇದ್ರು, ಹೈವೇ ಇಡೋಕ್ಕಿಲ್ಲ ಅಂತ DC ಹೇಳಿದೆ. ನಾನೇ ಮಿನಿಸ್ಟರ್ ಅಲ್ವಾ, ಪವರ್ ಚಲಾಯಿಸಿದೆ. ಏನು ಹೇಳಿ ಹೆಂಗೆ ಮಾಡಬೇಕು ಅಂತ, ಬೇರೆ ಕಡೆ ಇಟ್ಕೊಡಿ. ಸೊ ಆ ಜಾಗನ ನಾನು ಮುನ್ಸಿಪಾಲ್ಟಿಯಿಂದ ಕೊಂಡ್ಕೊಂಡೆ 12-13 ಲಕ್ಷಕ್ಕೆ. ನಾನು ಒಕ್ಕಲಿಗ ಸಂಘಕ್ಕೆ ಆ ಜಾಗನ ಹಸ್ತಾಂತರ ಮಾಡಿದೆ. ನನ್ನ ಹೆಸರಲ್ಲಿ ಮಾಡಿಕೊಂಡೆ ಫಸ್ಟು, ಅವ್ರ ಹೆಸರಿಗೆ ಬಿಟ್ಟೆ. ಅದನ್ನು ಶಿಫ್ಟು ಮಾಡಿಸ್ಬಿಟ್ಟೆ. ನಾನೇ ನಿಂತ್ಕೊಂಡು ಮಾಡಿಸಿದ್ದು. ಸುಮಾರು ಜನ ನೋಡ್ತಾ ಇದ್ದೆ, ಕ್ರೇನ್ ಇಟ್ಕೊಂಡು ನಿಂತ್ಕೊಂಡು ಮುಗಿಯೋರು ಹೋಗಿಲ್ಲ ನಾನು. ಅದು ಇಟ್ಟು ಹೋಗಿದ್ದು. ಒಂದು ಉದ್ಘಾಟನೆನೂ ಮಾಡಿದ್ವಿ. ಉದ್ಘಾಟನೆಗೆ ಎಲ್ಲರೂ ಬಂದಿದ್ರು. ನಮ್ಮ ಭಾವನೆಯವರು ಪಾಪ ಅವತ್ತು ಭಾಳ ಸಂತೋಷಪಟ್ಟರು ಅನಿಸುತ್ತೆ. ಅವರ ತಮ್ಮಂದರು ಅಷ್ಟೇ, ಒಡ ಹುಟ್ಟಿದ ತಮ್ಮ, ಅವರು ನನಗೂ ತಮ್ಮನೇ, ಬ್ರದರ್ ಅಂತ ಈಗಲೂ ನಾನು ಕರೆಯೋದು ಶಿವಣ್ಣವ್ರನ್ನ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿ, ನಾನು ಒಬ್ಬ ಅಭಿಮಾನಿ ಅಂತ ನಿಮ್ಗೆ ಹೇಳ್ತಾ, ನಿಮ್ಮ ಜೊತೆ ನಾನು ಇರ್ತೀನಿ. ಮುಂದಿನ ಏನೇ ಅವರು ಸಂಬಂಧದಲ್ಲಿ ಏನೇ ಒಂದು ಕಾರ್ಯ ಮಾಡಿದ್ರು ನನ್ನ ಕೊಡುಗೆ ಇದೆ ಅಂತ ಮತ್ತೆ ಪುನರುಚ್ಚಾರ ಮಾಡಿ, ಈಗ ಈ ಒಂದು ಆಟದಲ್ಲಿ ಭಾಗವಹಿಸಿದ ಎಲ್ಲರೂ ಗೆಲ್ಲಕ್ಕಾಗಲ್ಲ. ಅವರು ಚೆನ್ನಾಗಿ ಹೇಳಿದ್ರು, ಚೆನ್ನಾಗಿ ಆಡೋರು ಗೆದ್ದೇ ಗೆಲ್ತಾರೆ. 27 ಟೀಮು ಚೆನ್ನಾಗಿ ಆಡಿದ್ದಾರೆ ಅಂತ ನಂಗೆ ಗೊತ್ತಾಯಿತು. ಈ ಫೈನಲ್ ಅಂತ ಫುಲ್ ವೀಕ್ಷಣೆ ಮಾಡಿದ್ದು ಭಾಳ ಚೆನ್ನಾಗಿತ್ತು, ಸಂತೋಷ ಆಯಿತು. ನಮಗೂ ಒಂಥರ ಟೈಮ್ ಪಾಸು. ಆಮೇಲೆ ಏನೋ ಮಾಮೂಲಿ ರೋಟೀನ್ ವರ್ಕ್ಸ್ಗಿಂತೂ ಚೇಂಜ್ ಇದು ಒಂಥರ ನೋಡಿ ಕಣ್ಣು ತುಂಬ ನಮಗೆ ಹಬ್ಬ ಇದ್ದಂಗೆ ಆಯ್ತು ಇವತ್ತು. ನೆಕ್ಸ್ಟ್ ದಿನಗಳಲ್ಲಿ ನಾನು ಏನೇ ಕಾರ್ಯಕ್ರಮಗಳಿದ್ದು ಇವ್ರ ಪರವಾಗಿ ಕರೀರಿ, ನಾನು ಬರ್ತೀನಿ, ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.